ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ವಿ. ಅದರಲ್ಲಿ ನಮಗೆ ಕೊನೆಯದಾಗಿ 65 ಉತ್ತರ ಬಂತು. ಅಂದರೆ ಈ ಆ್ಯಂಗಲ್ನ ಬೆಲೆ 65 ಬಂದಿತ್ತು, ಅದು ಕರೆಕ್ಟ್. ಆದರೆ ಪ್ರಶ್ನೆಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, 2 ಇಂಟು PRQ ಇರೋದು. ಅಂದರೆ ಇಲ್ಲಿ ಏನು ಉತ್ತರ ಬಂದಿದೆಯೋ ಅದನ್ನು 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಬೇಸಿಕಲಿ ನಾವು 2 ಇಂಟು 65 ಮಾಡಬೇಕಿತ್ತು. ಅಂದರೆ ನಮ್ಮ ಉತ್ತರ ಆ್ಯಕ್ಚುಲಿ 130 ಡಿಗ್ರಿ. ಸೊ ದಯವಿಟ್ಟು ಇದನ್ನೊಂದು ಸರಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದರ ಉತ್ತರ 130 ಡಿಗ್ರಿ. ಇಲ್ಲಿ ಏನು ಬರುತ್ತೋ ಆನ್ಸರ್ ಅದನ್ನು 2ರಿಂದ ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 2 ಇಂಟು ಅಂತ. ಹಾಗಾಗಿ ನಾವು ಅದನ್ನು ಸರಿ ಮಾಡ್ಕೋಬೇಕು. ಓಕೆನಾ? ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 2 ಟ್ರಯಾಂಗಲ್ಸ್ ಇದೆ. ನಾವು 1 ಬೈ 1 ಹೋಗೋಣ. ಫಸ್ಟ್ ಈ ಟ್ರಯಾಂಗಲ್ ಹೋಗೋಣ. ಈ ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸ್ ಇದೆ ಅಲ್ವಾ? 3 ಆ್ಯಂಗಲ್ಸಲ್ಲಿ 2 ಆ್ಯಂಗಲ್ ಕೊಟ್ಟಿದ್ದಾರೆ ಆಲ್ರೆಡಿ. 50 ಪ್ಲಸ್ 90 ಕೊಟ್ಟಿದ್ದಾರೆ. ಎಷ್ಟಾಯಿತು? 50 ಪ್ಲಸ್ 90 ಆ್ಯಡ್ ಮಾಡಿದ್ರೆ 140. ಇನ್ನೊಂದು ಆ್ಯಂಗಲ್ ಬೇಕಂದ್ರೆ ಏನು ಮಾಡ್ತೀವಿ? 180ರಿಂದ ಮೈನಸ್ ಮಾಡ್ತೀವಿ. 180 ಮೈನಸ್ 140 40 ಡಿಗ್ರಿ. ಅಂದರೆ ಇದು 40 ಡಿಗ್ರಿ ಆಯಿತು ಅಲ್ವಾ? ಇಲ್ಲಿ ಏನಿರುತ್ತೋ ಇಲ್ಲೂ ಅದೇ ಬರುತ್ತೆ ಅಲ್ವಾ? 40 ಡಿಗ್ರಿ ಆಯ್ತು. ಇದು ಆಲ್ಟರ್ನೇಟ್ ಆ್ಯಂಗಲ್ಸ್. ಅವಾಗಲೇ ಹೇಳಿದ್ವಿ ನಾವು, ಒಂದೇ ಲೈನ್ ಇದ್ದು ಅದೇ ಲೈನ್ ಇನ್ನೊಂದು ಕ್ರಾಸ್ ಆಗಿದ್ರೆ ಸೇಮ್ ಆ್ಯಂಗಲ್ ಬರುತ್ತೆ. ಸೊ ಇದು 40 ಡಿಗ್ರಿ ಆಯಿತು. ಈಗ ಈ ಟ್ರಯಾಂಗಲ್ ಹೋದರೆ ಫಸ್ಟ್ ಹೋಗಿದ್ದು ನಾವು ಯಾವ ಟ್ರಯಾಂಗಲು? ಟ್ರಯಾಂಗಲ್ ABC ಫಸ್ಟ್ ಮಾಡಿದ್ದು. ಈಗ ಯಾವುದಿದೆ? CLK ಬಂದರೆ ಟ್ರಯಾಂಗಲ್ ಏನಿದೆ ಇಲ್ಲಿ? 40 ಡಿಗ್ರಿ ಇದೆ ಪ್ಲಸ್ 60 ಡಿಗ್ರಿ ಇದೆ. ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 100 ಡಿಗ್ರಿ ಬಂತು. ಇನ್ನೊಂದು ಆ್ಯಂಗಲ್ ಬೇಕಂದ್ರೆ ಏನು ಮಾಡಬೇಕು? 180ರಿಂದ ಮೈನಸ್ ಮಾಡಬೇಕು. ಮಾಡಿದ್ರೆ ಎಷ್ಟು ಬರುತ್ತೆ? 80 ಡಿಗ್ರಿ. ಅಂದರೆ ಎಕ್ಸ್ನ ಬೆಲೆ ಎಷ್ಟು? 80. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಬಹಳ ಸುಲಭ ಆಯ್ತಲ್ಲ ಇದು? ತುಂಬ ಈಸಿ, ರೈಟ್. ಬನ್ನಿ ಇನ್ನೊಂದು ನೋಡೋಣ. ತ್ರಿಭುಜದ ಒಂದು ಕೋನದ ಅಳತೆಯು ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮವಾದರೆ ಆ ತ್ರಿಭುಜವು ಏನು ಅಂತ ಕೇಳಿದರೆ, ಇವಾಗ ಈ ಪ್ರಶ್ನೆ ನಾವು ಸಾಲ್ವ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ 3 ಕೋನಗಳಲ್ವಿರೋದು. ಒಂದನ್ನ X ಅಂತ ತಗೊಳ್ಳೋಣ, ಇನ್ನೊಂದು Y ಅಂತ ತಗೊಳ್ಳೋಣ, ಇನ್ನೊಂದು Z ಅಂತ ತಗೊಳ್ಳೋಣ. 3 ಕೋನಗಳು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು ಅಲ್ವಾ? ಆದ್ರೆ ಏನು ಹೇಳಿದಾರೆ ಇಲ್ಲಿ? ಒಂದು ಕೋನದ ಅಳತೆಯು ಉಳಿದೆರಡು ಕೋನಗಳ ಮೊತ್ತಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಉಳಿದೆರಡು X ಪ್ಲಸ್ Y ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? ಇನ್ನೊಂದು ಕೋನ ಬರಬೇಕು. ಅಂದರೆ X ಪ್ಲಸ್ Y ಬದಲು Z ಅಂತ ನಾವು ತಗೋಬಹುದು. ಸೊ ಇಲ್ಲೂ ಕೂಡ ನಾವು X ಪ್ಲಸ್ Y ಬದಲು ಏನು ತಗೋಬಹುದು? Z ಅಂತ ತಗೋಬಹುದು. ಸೊ Z ಪ್ಲಸ್ Z ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ Z ಪ್ಲಸ್ Z ಅಂದರೆ 2Z ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ Z ಈಸ್ ಈಕ್ವಲ್ ಟು 180 by 2, that is nothing but 90 ಡಿಗ್ರಿ. ಸೊ ಹಾಕಿದ್ರೆ ಏನು ಬರುತ್ತೆ? ಅದರಲ್ಲಿ 90 ಡಿಗ್ರಿ ಬಂದೇ ಬರುತ್ತೆ ಒಂದು ಆ್ಯಂಗಲ್. ಸೊ ಅದು ಲಂಬಕೋನ ತ್ರಿಭುಜ ಆಗುತ್ತೆ. ಓಕೆ, ಸೊ ನಿಮಗೆಲ್ಲ ಈ ವಿಷಯಗಳು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ಅಭ್ಯಾಸ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.